ಅಯ್ಯೋ ಅದೇನ್ ಬೇಗ ಹೇಳು ಮಾವ. ಬೆಳಗ್ಗೆ ಎಣ್ಣೆ ಕುಡ್ಕೊ ಬಂದಿದ್ದು ನೆಕ್ಕಳಕ್ಕಂತ ಉಪ್ಪಿನಕಾಯಿ ಸಿಕ್ಕಲ್ಲ ಕಣೆ, ಉಪ್ಪಿನಕಾಯಿ ತಗೋ. ಅಯ್ಯೋ ನೀನು ಕುಡಿದೇ ಇರೋ ಕುಡ್ಕ ಅಂತ ಗೊತ್ತು. ಬೇಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಬಾ. ನಾವು ಮಾಡ್ತೀವಿ ಗೇಲಿ, ತೋರಿಸ್ತೀವಿ ರಾಜಕೀಯದ ಗಲಿಬಿಲಿ. ನೀವು ತೇಳ್ತೀರಾ ಹಾಸ್ಯದ ಗುಂಗಲ್ಲಿ. ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚಗುಳಿ ಕೊಡೋ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಮಾವ ಕದನ ನೋಡ್ದ? ಅದು ಕದನ ಅಲ್ಲ ಕಣೆ, ಸದನ. ಅದೇ ಸದನದಲ್ಲಿ ಕಲಾಪ ನೋಡ್ದ? ಇಲ್ಲ ಕಣೆ, ನಾನು ನೋಡೇ ಇಲ್ಲ. ಏನ್ ನಡೀತು? ಏನ್ ನಡೀತಾ ಈಗ ಲೈವ್ ಅಲ್ಲೇ ತೋರಿಸ್ತೀನಿ ನೋಡು. ಲೈವ್ ಅಲ್ಲ, ಹೆಂಗೆ ತೋರಿಸ್ತೀಯಾ? ಈಗ ಬರ್ತಾರ ನೋಡು ಬಾಹುಬಲಿ. ಓಹ್, ನಮ್ಮ ಅರಸೀಕೆರೆ ಶಿವಗಂಗೆ ಕೌಡ್ರು. ಏನ್ ಗೌಡ್ರೆ ನಿಮ್ಮ ಕದರು? ಇನ್ಸ್ಪೆಕ್ಟರ್ ಅಲ್ಲ, ಎಲ್ರು ಬೇವ್ರು. ಹೆಡ್ಫೋನ್ ಇಲ್ವಲ್ಲ ಪವರು. ಹೇಳಿಸ್ಕೊಳ್ಳಲೇ, ನಿನ್ನಂತ 100 ನಾಯಿಗಳು ಬಂದ್ರು ಏನು ಮಾಡೋಕ್ಕಾಗಲ್ಲ. ಸದನದೊಳಗಡೆ ಕಿರಿಸ್ತಾ ಇರ್ಬೇಕಾದ್ರೆ ಅದು ಯಾವನೇ ಹೇಳ್ಕೊಂಡು ಹೋಯ್ತಿದ್ದ, ಏನು ಕಿತ್ಕೊಂತೀರಾ ಅಂತ. ಅದಕ್ಕೆ ಕಣಲೇ ಪಿನ್ ಸಮೇತ ಹೆಡ್ಸೆಟೇ ಕಿತ್ಕೊಂಡ್ಬಂದೆ. ನಿಮ್ಮ ಜನ್ಮಕ್ಕಷ್ಟು. ಅಲ್ಲ ಗೌಡ್ರೆ, ಹೆಡ್ಸೆಟ್ ಹಾಕೋ ಬಂದಿದ್ದೀರಾ ಅಂತ. ಅವನಲ್ಲಿ ಮಾತಾಡ್ಬೇಕಾದ್ರೆ ನೀನು ಅದೇನ ಕಿತ್ಕೊಂಡೆ ಅಂದ. ಅದಕ್ಕೆ ಅದು ಯಾವ್ದೋ ಪಿನ್ ಇತ್ತು, ಕಿತ್ಕೊಂಬಂದೆ. ಓಹ್, ಕಿತ್ತೇ ಬಿಟ್ರಿ. ಆಕ್ಚುಲಿ ಹೊಟ್ಟೆ ಯಾಕೆ ಹಿಂಗೆ ಬೆಳೆಸ್ಕೊಂಬಿಟ್ಟಿದ್ರೆ ನಂತರ ಎಣ್ಣೆ ಕುಡಿತೀರಾ? ಕೂತ್ಕೊಳ್ಳಲೇ, ಯಾವನ್ಗೆ ಎದುರ್ಲಿಲ್ಲ, ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ಇವ್ರ ಮಾತಿಗೆಲ್ಲ ನಾನು ಎದುರು ಬಿಡ್ತೀನಿ. ಏನು ಎಣ್ಣೆ ಹಾಕೊಂಬಂದೆ? ನನ್ನ ಮಗನೇ, ಎಣ್ಣೆ ಹಾಕೋವ್ರಿಗೆ ನಾನೇ ಅವತ್ತು ಹೇಳಿದ್ದೆ, ಎಣ್ಣೆ ಹಾಕೋವ್ರಿಗೆಲ್ಲ ರೇಟ್ ಜಾಸ್ತಿ ಮಾಡಿಸ್ಬಿಟ್ಟು ಪಾಪ ನಮ್ಮ ಜನಗಳು ಜಾಸ್ತಿ ಕುಡಿಯೋದು 500 ರೂಪಾಯಿ ಕೊಟ್ಬಿಟ್ಟು ಕುಡ್ಕೊಂಡು ಬಿದ್ಕೊಂಡವ್ರೆ. ಎಣ್ಣೆ ರೇಟ್ ಕಡಿಮೆ ಮಾಡಿಸ್ರಿ ಅಂತ ಆಗ ಹೇಳ್ತಿದ್ದೆ, ವಿರೋಧ ಪಕ್ಷದಲ್ಲಿದ್ದೆ. ಈಗ ಆಡಳಿತ ಪಕ್ಷದಲ್ಲಿದ್ದೀನಿ. ಎಣ್ಣೆ ರೇಟ್ ಜಾಸ್ತಿ ಆಗ್ತಿದೆ, ಏನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀವು ಕುಡ್ದು ಹೊಟ್ಟೆ ಜಾಸ್ತಿ ಬೆಳೆಸ್ಕೊಂಡಿದ್ದೀರಾ? ನಾಯಿ ನನ್ನ ಮಗನ್ ತಗೊಂಬಂದು ಎಣ್ಣೆ ಕುಡ್ಕೊಂಡು ಒಂದಲ್ಲ ಒಂದಿನ ಎದೆ ದಾಸಕ್ ಅಂತ ಬಿದ್ದೋಗ್ಬಿಡ್ತೀಯ. ನಿಂದೊಳ್ಳೆ ಕತೆ. ಇವಳು ಬೇರೆ ಕಟ್ಕೊಂಡು ನೀನು 2,000 ರೂಪಾಯಿ ಬಂದಿಲ್ಲ ಹಾಕೋ ತನಕ ಸುಮ್ಮನೆ 2,000 ರೂಪಾಯಿ ಇವ್ವ ಮನು ಬಾಯಿ ಬಡ್ಕತ್ತಾಳೆ. ನೀ ಅದು ತಗೊಂಡು ಕುಡ್ಕೊಂಡು ಬರೋಕೆ ನೀನು ನಿನ್ ಜನ್ಮ. ಕೂತ್ಕೊಳ್ಳಮ್ಮ, ಇವಳ್ದೊಳ್ಳೆ ಕತೆ ಆಯಿತು. 2,000 ಬಂದಿಲ್ಲ. ಅವರು ಆ ಕಡೆ ನಿಂತ್ಕೊಂಡ್ಬಿಟ್ಟು 5,000 ರೂಪಾಯಿ ಲಕ್ಷ್ಮಿ ಹಣ ಹಾಕಿಲ್ಲ, ಕದ್ಕೊಂಡವ್ರೆ. ಈ ಕಡೆ ಬಂತಂದರೆ ಅಕ್ಕಿ ಕೊಟ್ಟಿಲ್ಲ, ಕದ್ಕೊಂಡವ್ರೆ. ಈ ಕಡೆ ಬಂದರೆ ಅದು ಯಾವುದೋ ದುಡ್ಡು ಕಿತ್ಕೊಂಡವ್ರೆ. ಯಾವ್ದು ನೋಡಿದ್ರು ಆ ಕಡೆ ಕಳ್ಳ, ಈ ಕಡೆ ಕಳ್ಳ, ಈ ಕಡೆ ಕಳ್ಳ, ಆ ಕಡೆ ಕಳ್ಳ. ಇದೇ ಆಗೋಯ್ತು ನಿಮ್ದೆಲ್ಲ. ನಾನು ಎದುರ್ಕೊಳ್ಳಲ್ಲೇ. ಯಾವ ನಾಯಿ ನರಿಗಳೆಲ್ಲ ಮಾತಾಡಂಗೆ ಆಗ್ಬಿಟ್ರೆ ಇನ್ನೇನು. ಮತ್ತೆ ಅಲ್ಲೋದ್ರೆ ಒಬ್ಬರು ಮಾತಾಡಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಕೊಬ್ಬರಿ ಕಳ್ಳ ಅದ್ಯಾವುದು ರಾಗಿ ಕಳ್ಳ ಅರಸೀಕೆರೆ ಜಂಕ್ಷನ್ ಕಳ್ಳ ಅಂತಂದ್ಬಿಟ್ರೆ ಏನು ನಾವು ಸುಮ್ಮನಿದ್ದು ಬಿಡ್ತೀವ? ಅದನ್ನೇ ಹೇಳಿದ್ದು, ಯಾರು ಬಂದರೂ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಕೂತ್ಕೊಳ್ಳೋ ಸುಮ್ಮನೆ. ನೀನು ನಿನ್ನ ಹೆಂಡ್ತಿನಲ್ಲಿ ಹೋಗ್ಬಿಟ್ಟು ಪಾಪ ಕಳ ಕಂಬಳೆ ಮಾಡ್ಕೊಂಡು ಬರೋಳು, ಅವಳ ಹತ್ರ ದುಡ್ಡು ತಿಂತೀಯ, ನನ್ಗೆ ಹೇಳಕ್ಕೆ ಬರಬೇಡ ನೀನು. ನಿಮ್ಮನೆ ಚಟ್ನಿ ಜಾಸ್ತಿ ಮಾಡ್ತಾರಾ? ಯಾಕೆ? ಅದೇ ಕೊಬ್ಬರಿ ಏನೋ ಕದ್ದಿದ್ದೀರಂತಲ್ಲ. ಯಾವ ನನ್ನ ಮಕ್ಕಳು ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ವ? ಯಾವನು ಕೊಬ್ಬರಿಗೆ ಒಳ್ಳೆ ಬೆಲೆ ಕೊಡಿ ಅಂತ ಹೋರಾಟ ಮಾಡಿದವ್ ನಾನು. ಕೊಬ್ಬರಿಗೆಲ್ಲ ಅಲ್ಲಿ ಮಾಡ್ಕೊಂಡು ನನ್ನ ಎದೆ ದಸಕ್ಕಂತ ಹೋಗ್ಬಿಡ್ತಿತ್ತು. ಕೊಬ್ಬರಿಗೆ ಬೆಲೆ ಕೊಡ್ರಿ ಅಂತಂದ್ರೆ ಕೊಬ್ಬರಿ ಕಳ್ಳ, ರಾಗಿಗೆ ಬೆಲೆ ಕೊಡ್ರಿ ಅಂದ್ರೆ ರಾಗಿ ಕಳ್ಳ.
ಇವರು ನನ್ನನ್ನೇನೋ ಜಗ್ಗಿಸ್ಬಿಡೋಣ ಅಂತ ನೋಡಿದ್ರು. ಹಾಂ ನಾನು ಯಾರಿಂತ 100 ಜನ ಬಂದರೂ ನಾನು ಯಾವುದೇ ಕಾರಣಕ್ಕೂ ನಾನು ಜಗ್ಗುವುದಿಲ್ಲ. ನೀನು ಸರ್ ನನಗೆ ಓಟ್ ಹಾಕಿಲ್ಲ, ಬಾಯಿ ಮುಚ್ಕೊಂಡಿರು. ಅಲ್ಲ ಗೌಡ್ರೆ, ನೀವು ಮಾತಾಡುವಾಗ ಒಳ್ಳೊಳ್ಳೆ ಪದಗಳನ್ನೇ ಆಡ್ತಿದ್ರಿ. ಮೊನ್ನೆ ನೋಡಿದ್ರೆ ಅವಾಚ್ಯ ಶಬ್ದಗಳನ್ನು ಯಾಕೆ ಮಾತಾಡಿದ್ರಿ? ಬಾಯಿ ಮುಚ್ಕೊಂಡಿರಲೇ. ಆ ವಾಚ್ಯ ಶಬ್ದ ಈ ವಾಚ್ಯ ಶಬ್ದ ಅಂತೆ ಯಾವ ವಾಚು ಇಲ್ಲ, ವಾಚ್ ಕೆಟ್ಕೊಂಡೇ ಹೋಗಿದ್ದೆ ಅನ್ನೋ ಸದನಕ್ಕೆ. ಅವ್ರೇನು ಜೊತೆ ಸೇರ್ಕೊಂಬಿಟ್ಟು ಒಬ್ಬ ಮನುಷ್ಯನಿಗೆ ತಾಳ್ಮೆ ಇರುತ್ತೆ. ನಾನು ಕೇಳಿಸ್ಕೊಳ್ರಪ್ಪ ಆಯಿತು ನೋಡ್ರಿ ಹಿಂಗಾಗಿದೆ ಅಂತ ನಾನು ಕರೆಕ್ಟಾಗಿ ಹೇಳ್ತಿದ್ದೆ. ಮಧ್ಯ ಇವರೆಲ್ಲ ಸೇರ್ಕೊಂಬಿಟ್ಟು ಏನು ಡ್ಯಾನ್ಸ್ ಮಾಡ್ತಾವ್ರೆ. ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ನಾನು ಇದೇನು ಅನ್ಕೊಂಡ್ರೆ ಸದನ ಇದು ಅನ್ಕೊಂಡ್ರೆ ಏನ್ರ ಅಂದ್ರೆ ಇಲ್ಲಿ ಎಲ್ಲ ಕಳ್ಳ 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 ಅಂದರು. ಯಾರು ಅದಕ್ಕೆ ಸ್ವಲ್ಪ ನನಗೆ ರೈಸ್ ಆಯಿತು. ಒಂದೆರಡು ಮಾತಂದಿರ್ಬೋದಷ್ಟೇ. ಆದ್ರೂ ನೀವು ಆ ಪದಗಳನ್ನೆಲ್ಲ ಬಳಸಿದ್ರ? ಸುಮ್ನಿರಮ್ಮ. ಯಾವ ಪದ? ಅದೇ ಮೀಟರು, ವಾಟರು, ಪೋಲಿಗಳು, ನಾಯಿಗಳು, ಕೋತಿಗಳು. ಕೂತ್ಕೊಳ್ರಿ, ನಾನು ನ್ಯಾಯವಾಗಿ ಕೇಳ್ತಿದ್ದಿ. ಮಧ್ಯ ಅವ್ರು ಬಂದು ಬಾಯಿ ಹಾಕ್ಕೊಂಡು ಏನೇನೋ ಬಳಕ್ ಶುರುವಾಯ್ತು. ಏನೋ ಫ್ಲೋನಲ್ಲಿ ಹೋಗಿರ್ಬೋದು. ನಾನಂತೂ ಕೇಳಿಸ್ಕೊಂಡಿಲ್ಲ, ನಾನು ಆಡಿಲ್ಲ. ಓ ಹಂಗೆ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಏನು ರೈಟ್ಸ್ ಐತೆ? ನಾನು ಅದನ್ನೇ ಕೇಳಿದ್ದಲ್ಲಿ ಎಲ್ಲ ಸೇರ್ಕೊಂಡು ನಮ್ಮಂತಾರೆ ಇರೋರಿಗೆ ದೊಡ್ಡವ್ರಿಗೆ ಗೌರವನೇ ಕೊಡಲ್ಲ. ಒಳ್ಳೆ ಕೋತ್ಗಳು ಕೊಂಡಾಗ ಆಡ್ತಾರೆ, ನಾಯಿಗಳು ಕೊಂಡಾಗ ಆಡ್ತಾರೆ. ನಾನೇನು ಮಾಡೋದು? ಗೌಡ್ರೆ, ನೀವು ಆದ್ರೂ ಅಷ್ಟೊಂದು ರೊಚ್ಚ ಕೇಳ್ಬಾರ್ದಾಗಿತ್ತು. ಅಟ್ಟಿಲೇನಾರ ಜಗಳ ಪಗ್ಲ ಆಡ್ಕ ಬಂದಿದ್ರೆ? ಸೋಮನ್ ಕೂತ್ಗಳಮ್ಮ. ಇವಳ್ದೊಳ್ಳೆ ಕಷ್ಟ ಆಯಿತು. ಸದನದೊಳಗೆ ನಾನು ಸೀನಿಯರ್ ಮೋಸ್ಟು 3-4 ಸರಿ ಸೋಲಿ, ಯಾವುದೇ ಸೋಲೆ ಇಲ್ಲ, ಗೆದ್ಕೊಂಡು ಬಂದಿರೋನು. ನನಗೊಂದು ಸಚಿವ ಸ್ಥಾನ ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಗುಡುಗಾಯಿಸ್ದೆ. ಯಾರಿಗೂ ಗೊತ್ತಾಗಿಲ್ಲ ಅದು. ಸ್ಲಿಪ್ ಡಿಸ್ಕು ನೋಡ್ರೆ. ಆದ್ರೆ ನೀವು ಒಂದು 5-6 ಸಲ ಗೆದ್ದಿದ್ದೀರಾ. ಸೀನಿಯರ್ ಮೋಸ್ಟು ಕೇಳಿಸ್ಕ ಕರೆಕ್ಟಾಗಿ. 6 ಸರಿ ಗೆದ್ದಿ ಸೀನಿಯರ್ ಮೋಸ್ಟು. ಆದ್ರೂ ಅವ್ರ ಬಂಡೆ ಕಾಲ ನೀವು ಬೀಳ್ಬಾರ್ದಾಗಿತ್ತು. ಸುಮ್ಮನೆ ಏನು. ಈಗ ಸ್ವಾಮೀಜಿಗಳು ಬರ್ತಾರಪ್ಪ, ಅವ್ರು ನಮ್ಗಿನ್ ಚಿಕ್ಕವರು, ಅವ್ರಿಗೆ ನಮಸ್ಕಾರ ಮಾಡ್ಕೊಂತೀವಿ. ಪಕ್ಷದ ಹೈಕಮಾಂಡಲ್ಲಿ ಯಾರು ಒಳ್ಳೆ ಇಲ್ಲಿದ್ದಾರೋ ಅವ್ರಿಗೆ ನಾವು ನಮಸ್ಕಾರ ಮಾಡಿದ್ರೆ ಕುರ್ಚಿಗೆ ಮಾಡ್ದಂಗೆ ಅವ್ರ ಕಾಲಿಗೆಲ್ಲ ಮಾಡ್ದಂಗೆ. ನೀ ಅದನ್ನ ಎತ್ತಬೇಡ. ಸರ್ ನನ್ಗೆ ಓಟ್ ಹಾಕಿಲ್ಲ. ಆದ್ರೂ ಬಂಡೆಯವ್ರು ಬಂದು ಸಿಎಂ ಸೆಟ್ ಮೇಲೆ ಕೂತ್ಕೋತಾರ? ನಿಮ್ ಯೋಗ್ಯತೆಗಷ್ಟು ಬೆಂಕಿ ಹಾಕ. ಎಷ್ಟೊತ್ತು ಯಾವತ್ತು ಬಂದ್ರು CM ಕುರ್ಚಿಲಿ ಯಾರು ಕೂತ್ಕೊಂತಾರೆ? ಅವ್ರು ಕೂತ್ಕೊಂಡ್ರಿ ಇವ್ರು ಕೂತ್ಕೊಂಡ್ರೆ ನನಗೇನು? ನನಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ನಾನು ಕೇಳ್ತಾವ್ನಿ. ನೀವು ಸೇರ್ಕೊಂಡು ಅವ್ರ ಬಂಡೆ ಇವ್ರ ಬಂಡೆ ಕುರ್ಚಿ ಹೊಟ್ಟೋಗ್ಬಿಡ್ತದೆ. ಇವರು ದಸಕ್ಕಂತ ಬಿದ್ದು ಬಿಡ್ತಾರೆ ಅಂದ್ಕೊಂಡು ಎಲ್ಲ ಬರೀ ನೀವುಗಳು ಕಿತಾಪತಿ ಮಾಡ್ತೀರಿ. ಮಾಡಿನೇ ನಾನು ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದು, ಆ ಪಕ್ಷದವ್ರು ಏನಾರು ಅಂದ್ಕೊಳ್ಳಿ, ನನಗೆ ಅವರೇ ಉದ್ಯೋಗಿಸಿದ್ದು. ಆ ಪಕ್ಷದವರೇ ಸೇರಿ ಆ ಕಳ್ಳ ಈ ಕಳ್ಳ ಅಂದು ನಾನು ಜಾಸ್ತಿ ರಜಾಗಿ ಕೂತ್ಕೊಡ್ರಲ್ಲಿ ನೀವು. ಯಾವ ನಾಯಿಗಳು 100 ನಾಯಿಗಳು ಬಂದರೂ ನಾನೇನು ಮಾಡ್ಕೊಳಕ್ಕಾಗಲ್ಲ. ನಾಯೆಲ್ಲ ಸೀಮುಗಳು ಬಂದರೂ ನಾನೇನು ಮಾಡ್ಕೊಳಕ್ಕಾಗಲ್ಲ. ನಾನು ಒಂಥರ ಯಮಧರ್ಮ ಇದ್ದಂಗೆ. ಎಲ್ಲರಿಗೂ ಪಾಶ ಹಾಕ್ಬಿಟ್ಟು ಎಳ್ಕೊಂಡು ಹೋಗ್ಬಿಡ್ತೀನಿ. ಹೆಚ್ಚಿಗೆ ಮಾತಾಡಬೇಡ. ಆದ್ರೂ ಗೌಡ್ರೆ ಕೂತ್ಕೊಳ್ಳಮ್ಮ. ನೀನು ಮಾತನಾಡೋ ಮೀಟ್ರಿಲ್ಲ. ನೀನು ಹೆಂಡ್ತಿ ಬಿಟ್ಟು ನನ್ನ ಜೊತೆ ಮಾತಾಡ್ಸ್ತೀಯ. ನಿನ್ನ ಯೋಗ್ಯತೆಗಷ್ಟು ಬೆಂಕಿ ಹಾಕ ಹೋಗ. ಏನಮ್ಮ ನೀನು?